ನಮಸ್ತೆ, ನನ್ನ ಹೆಸರು ನಂದಿನಿ ಪ್ರದೀಪ್ ಅಂತ. ನಾನು ಒನಿಶಾ ಸರ್ವಿಸ್ ಫೌಂಡೇಶನಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ ಟೈಲರಿಂಗ್ಗೆ ಸ್ಟೂಡೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ನಾನು ಸ್ಟೂಡೆಂಟ್ ಆಗಿ ವರ್ಕ್ ಆದಮೇಲೆ ನನಗೆ ಒನಿಶಾ ಫೌಂಡೇಶನ್ ಕಡೆಯಿಂದ ಆಪರ್ಚುನಿಟಿ ಸಿಕ್ತು, ಕೋಆರ್ಡಿನೇಟರ್ ಪೋಸ್ಟ್ ಇದೆ ಬನ್ನಿ ಅಂತ. ಸೊ ಅದಕ್ಕೆ ಜಾಯಿನ್ ಆದಮೇಲೆ ಈಗ ನಾವು ನಾರ್ಮಲ್ 5 ಸೆಂಟರ್ಸಲ್ಲಿ ನಾವು ಬೇಸಿಕ್ ಟೈಲರಿಂಗ್ ಕ್ಲಾಸ್ ಮಾಡ್ತಿದ್ದೀವಿ. ಎಲ್ಲ ಅಂಡರ್ ಪ್ರಿವಿಲೇಜ್ ಲೇಡೀಸ್ಗೆ ನಾವು ಅವ್ರಿಗೆ ವರ್ಕ್ ಕೊಡಬೇಕು, ಮುಂದಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದಕ್ಕೋಸ್ಕರ ಇದು ಫ್ರೀ ಟೈಲರಿಂಗ್ ಕ್ಲಾಸಸ್ ಮಾಡ್ತಿದ್ದೀವಿ ನಾವು. ಇನ್ ಆ್ಯಂಡ್ ಅರೌಂಡ್ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾಸಲ್ಲಿ ಒಂದೊಂದು ಸೆಂಟ್ರಲ್ಲಿ 50 ಜನ ಇರ್ತಾರೆ. ಟೋಟಲ್ ಫುಲ್ ಒಂದು ಬ್ಯಾಚ್ಗೆ 50 ಮೆಂಬರ್ಸ್ ಕವರ್ ಮಾಡ್ತೀವಿ. ಒಂದು ಬ್ಯಾಚಲ್ಲಿ 10 ಜನ ಇರ್ತಾರೆ. 10 ಜನ ಲೇಡೀಸ್ಗೂ ನಾವು ಬೇಸಿಕ್ ಟೈಲರಿಂಗ್ ಹೇಳ್ಕೊಡ್ತಿದ್ದೀವಿ. ಈ ವರ್ಷ ಅಂದರೆ 2025ಇಂದ ಬೇಸಿಕ್ ಟೈಲರಿಂಗ್ ಜೊತೆ ಆರಿ ವರ್ಕು ಮತ್ತು ಕುಚ್ಚು ವರ್ಕು ಎರಡೂ ಶುರು ಮಾಡಿದ್ದೀವಿ. ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಬೆನಿಫಿಟ್ ಆಗಲಿ ಅನ್ನೋದಕ್ಕೋಸ್ಕರ. ಬೇರೆ ಟೈಲರಿಂಗ್ ಅಂದರೆ ಸ್ವಲ್ಪ ಟೈಮಲ್ಲಿ ಬೇರೆ ಟೈಲರಿಂಗ್ಗೆ ಹೋಗ್ತಾ ಇರುತ್ತೆ, ಅದು ಇಲ್ಲ ಅಂತ ಹೇಳಿದಾಗ ಅವರು ಹ್ಯಾಂಡ್ ವರ್ಕ್ ಮಾಡ್ಬೋದು, ಕುಚ್ಚು ವರ್ಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವೆಲ್ಲನೂ ಅವ್ರಿಗೆ ಹೇಳ್ಕೊಡ್ತಿದ್ದೀವಿ. ಸೊ ಮೇನ್ ಮೋಟಿವ್ ಬಂದು ನಮ್ಮದು ವಿಮೆನ್ಸ್ನ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದಕ್ಕೋಸ್ಕರ. ಸೊ ಈಗ ಅವರೇ ಮಾಡಿರೋವಂಥದ್ದು ಇದೆಲ್ಲ ಸ್ಕ್ರಂಚೀಸಿಂದ ಹಿಡಿದು ಹ್ಯಾಂಡ್ ಬ್ಯಾಗ್ಸು ಮತ್ತು ಇದು ಫೋನ್ ಪೌಚು, ಹ್ಯಾಂಡ್ ಪರ್ಸ್, ಇದೆಲ್ಲ ನಮ್ಮ ಲೇಡೀಸ್ ಮಾಡಿರೋವಂಥದ್ದು. ಮತ್ತು ಹೀಗೆ ಸ್ಮಾಲ್ ಹ್ಯಾಂಡ್ ಬ್ಯಾಗಿಂದ ಹಿಡಿದು ಎಲ್ಲ ಮಾಡಿಸ್ತಿದ್ದೀವಿ ನಾವು ಅವ್ರ ಕೈಯಲ್ಲಿ. ಸೊ ಇದೆಲ್ಲ ಮಾಡಿಸ್ಬೇಕಾದ್ರೆ ಅವರೊಂದು ಕ್ವಶನ್ ಕೇಳ್ತಾರೆ, ನಮಗೆ ಟೈಲರಿಂಗ್ ಕ್ಲಾಸ್ ಏನೋ ಕಲಿಸಿದ್ದೀರಾ, ನೆಕ್ಸ್ಟ್ ಏನು ಅಂತ ಕ್ವಶನ್ ಬರುತ್ತೆ ನಮಗೆ. ಸೊ ಅದಕ್ಕೋಸ್ಕರ ನಮ್ಮ NGO ಕಡೆಯಿಂದ ನಾವು ಬ್ಯಾಗ್ಸ್ ಎಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಅವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಅಂದರೆ ವರ್ಕ್ ಅವ್ರಿಗೆ ಈ ಥರ ಬ್ಯಾಗ್ ಸ್ಟಿಚ್ ಮಾಡೋವಂಥ ವರ್ಕ್ ಕೆಲಸ ಕೊಡ್ತಿದ್ದೀವಿ. ಸೊ ಒಂದು ಬ್ಯಾಗಿಗೆ ಇಷ್ಟು ಅಂತ ಪ್ರೈಸ್ ಕೋಟ್ ಮಾಡಿ ಅವ್ರಿಗೆ ಕೊಡ್ತೀವಿ. ಅವ್ರು ಬಂದು ಸ್ಟಿಚ್ ಮಾಡಿ ಕೊಟ್ಟು ಹೋಗ್ತಾರೆ. ಟೈಮ್ ಲಿಮಿಟ್ ಅನ್ನೋದು ಏನೂ ಇಲ್ಲ. ಅವರು ಪೀಸ್ ಲೆಕ್ಕದಲ್ಲಿ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಮಾಡ್ಬೋದು. ಅವರು ಮಾಡಿ ಹೊಲಿದು ಕೊಟ್ಟು ಹೋಗ್ತಾರೆ. ಸೊ ಮೇನ್ ನಮ್ಮ ಒನಿಶಾ ಸರ್ವಿಸ್ ಕಡೆಯಿಂದ ಅವ್ರಿಗೂ ಒಂದು ಜಾಬ್ ಅಂತ ಸಿಗಲಿ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಕಾಸು ಅಂತ ಬರಲಿ ಅನ್ನೋದಕ್ಕೋಸ್ಕರ ಇದು ಮಾಡ್ತಿದ್ದೀವಿ. ಮತ್ತು ನಮಗೆ ಪ್ರಾಫಿಟ್ ಅನ್ನೋದು ಏನೂ ಇಲ್ಲ, ಅವ್ರಿಗೆ ಎಲ್ಲ ಲೇಡೀಸ್ಗೆ ಪ್ರಾಫಿಟ್ ಕೊಡ್ತಿದ್ದೀವಿ ನಾವು. ಸೊ ನೀವೆಲ್ಲರೂ ಅಷ್ಟೇ ನಮ್ಮ NGOಗೆ ವುಮೆನ್ ಎಂಪವರ್ಮೆಂಟ್ ಪ್ರಾಜೆಕ್ಟ್ಗೆ ಡೊನೇಟ್ ಮಾಡೋರು ಡೊನೇಟ್ ಮಾಡ್ಬೋದು. ಈ ಥರ ಡೊನೇಟ್ ಮಾಡ್ತಾ ಇದ್ದರೆ ನಾವಿನ್ನು ಸಾಕಷ್ಟು ಹೆಣ್ಮಕ್ಳಿಗೆ ಬೇಸಿಕ್ ಟೈಲರಿಂಗ್ ಕಲಿಸ್ಬೋದು. ಮತ್ತು ನಿಮ್ಗೆಲ್ಲಾದರೂ ಸ್ಟಾಲ್ಸು ಏನಾದರೂ ಇದೆ ಅಂತ ಹೇಳಿದಾಗ ನಮಗೆ ಹೇಳಿದ್ರೆ ನಾವು ಬಂದು ಸ್ಟಾಲ್ಸ್ ಎಲ್ಲ ಇಡ್ತೀವಿ, ಐಟಮ್ಸ್ ಎಲ್ಲ ಇದೆ. ಸೊ ಈ ಐಟಮ್ಸ್ ಎಲ್ಲ ನಾವು ಇಟ್ಟು ಅಲ್ಲಿ ಕೂಡ ಸೇಲ್ ಮಾಡ್ತೀವಿ ನಾವು. ಸೊ ಥ್ಯಾಂಕ್ ಯು ಸೋ ಮಚ್.